ಮೊದಲನೇದಾಗಿ ಸ್ಟೆಮ್ ಅವರಿಗೆ ಧನ್ಯವಾದಗಳು. ಸೊ ಏನೆಲ್ಲ ಮಾಡಬೇಕು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಸೊ ಲೆಟ್ಸ್ ಟು ದೆಮ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರೆಸೆಂಟೇಷನ್ ಆಫ್ ಯುವರ್. ಆಯಿತಾ ಮಕ್ಕಳ? ಸೊ ಎಲ್ಲರೂ ದಯವಿಟ್ಟು ನಮ್ಮ ಶ್ರಮವನ್ನು ವ್ಯರ್ಥ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿ. ಮತ್ತೊಮ್ಮೆ ಮಗಳೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್. 8 ತಂಡ ಗೆಲ್ಲಬೇಕು. 8 ತಂಡ ಎಲ್ಲರೂ ಇಲ್ಲಿರೋ ಕೂತಿರೋರು ಅಷ್ಟು ಜನ ಪ್ರೈಸ್ ತಗೋಬೇಕು. ಈ ಸೈನ್ಸ್ ಎಕ್ಸಿಬಿಷನ್ ತರ ಪ್ರತಿ ವರ್ಷ ಮಾಡ್ತಾ ಇದ್ರು. ಅದು ಈ ವರ್ಷ ತುಂಬಾ ಡಿಫ್ರೆಂಟ್ ಆಗಿ ಮಕ್ಕಳು ಅನುಪಯುಕ್ತ ವಸ್ತುಗಳಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿ ಮಾಡಿ ನಿಜವಾಗಿ ಮಕ್ಕಳಲ್ಲಿ ಒಂದು ಕ್ರಿಯಾಶೀಲತೆ ಬೆಳಿಬೇಕು ಅಂದ್ರೆ ಅದಕ್ಕೊಬ್ಬರು ಗುರು ಇರಬೇಕು. ಮಕ್ಕಳಲ್ಲಿ ಒಂದು ಗುರಿ ಇರಬೇಕು. ಅದನ್ನ ಎರಡೂ ಇಟ್ಕೊಂಡು ಅವ್ರು ಇವತ್ತು ಅದನ್ನ ಸಾಧಿಸಿದ್ದಾರೆ. ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಈಗ ಆ ಮಕ್ಕಳೇ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಎಲ್ಲ ಮಕ್ಕಳು ಅದನ್ನು ನೋಡಲಿದ್ದಾರೆ. ಇದನ್ನ ಮಾಡಿದಂತ ಎಲ್ರಿಗೂ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಈ ಇನೋವೇಷನ್ ಚಾಲೆಂಜು ಈ ಸ್ಟೆಮ್ ಕ್ಲಬ್ ಇಂದ ನಾವಿವಾಗ ಒಂದು ಹೊಸದು ಹೇಳ್ತಾ ಇದ್ದೀವಿ. ಏನಂತಂದ್ರೆ ಯು ಶುಡ್ ಮೇಕ್ ರೀಡಿಂಗ್ ಎ ಹ್ಯಾಬಿಟ್, ಬಟ್ ಅಲಾಂಗ್ ವಿತ್ ರೀಡಿಂಗ್ ಮೇಕ್ ಲರ್ನಿಂಗ್ ಆಲ್ಸೋ ಎ ಹ್ಯಾಬಿಟ್. ಸರ್ ಇನ್ನೊಂದು ಒಳ್ಳೆಯ ವಿಚಾರ ಹೇಳಿದ್ದಾರೆ. ಓದೋ ಅಷ್ಟೇ ಇಲ್ಲ, ಇಲ್ಲಿ ಹೊಸ ವಿಚಾರ ಕಲಿಕೆ. ಓದುವುದನ್ನೇ ಕಲಿಕೆ ಬೇರೆ. ಸೊ ಕಲಿಕೆ ಅನ್ನೋದು ಇನ್ನೂ ಚೆನ್ನಾಗಿ ನಮಗೆ ಅರ್ಥ ಆಗಿದೆ ಅನಿಸ್ತದೆ. ಓದಿದ ತಕ್ಷಣ ನಮಗೆ ಅರ್ಥ ಆಗೋದಿಲ್ಲ. ಮಾಡಿ ಕಲಿ. ನಾವು ಮಾಡಿದಾಗ ಹೆಚ್ಚು ವಿಚಾರಗಳನ್ನ ಕಲ್ತ್ಕೊಳ್ತೀವಿ. ಅನ್ನಿಸ್ತಾ ಟ್ರಾಫಿಕ್ ಬಗ್ಗೆ ಓದ್ಕೊಂಡ್ರೆ ಮಾತ್ರ ಗೊತ್ತಾಗತ್ತಾ? ಆಚೆ ಹೋಗಿ ಒಂದು ಸ್ವಲ್ಪ ಮಾಡಿದ್ರೆ ಗೊತ್ತಾಗತ್ತಾ? ನನಗೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ ಕೆಲಸ ತುಂಬಾ ಇಷ್ಟ ಆಯಿತು. I'm very happy about all the projects, the efforts put, but you can do definitely better. Okay? Lovely. Thank you. My name is Mohammed Karim Kislar. ನನಗೆ ತುಂಬ ಖುಷಿ ಆಯಿತು. ನಾನು ಹೊಸ ವಿಷಯಗಳನ್ನು ತಿಳ್ಕೊಂಡೆ. ನಿಂತು ನಮಗೆಲ್ಲ ಹೆಲ್ಪ್ ಮಾಡಿದೆ. ಐಡಿಯಾಸ್ ಕೂಡ ಕೊಟ್ಟರು. ನನ್ನ ಟೀಮೆಲ್ಲ ನಮ್ಗೆ ಐಡಿಯಾಸ್ ಕೊಟ್ಟು ಏನೇ ಮಾಡ್ಬೋದು, ನಾವು ಇಷ್ಟು ಚೆನ್ನಾಗಿ ಮಾಡಿದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತು ಈ ಸರ್ ಕೂಡ ತುಂಬ ನನ್ನ ಬಗ್ಗೆ ಹೇಳಿದ್ರು. ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರು. ನಾನು ಇಷ್ಟ ಆಗಕ್ಕೆ ಇಷ್ಟಪಟ್ಟು ನನಗೆ ತುಂಬ ಖುಷಿ ಆಯಿತು. ಇದೇ ಥರ ನಾನು ಮುಂದೆ ಹೋಗ್ತಾ ಇರಬೇಕು. ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು. ಮೊದಲು ಭಯ ಆಗ್ತೈತಿ. ಯಾಕಂದರೆ ನಾನು ಸ್ವಲ್ಪ ಮಾಡಿದ್ದೀನಲ್ಲ, ನನ್ನ ಸ್ಟೇಜ್ ಬರುತ್ತಾ ಬರಲ್ಲ ಅಂತ ಗೊತ್ತಿರಲಿಲ್ಲ. ಸರ್ ಪ್ರಶ್ನೆ ಕೇಳಿದ್ರು, ಆದರೂ ನನಗೆ ಅರ್ಥ ಆಗಲಿಲ್ಲ. ಆದರೆ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಹಾಯ ಮಾಡಿದ್ರು, ಮಿಸ್ಗಳು ಸಹಾಯ ಮಾಡಿದ್ರು. ಸೊ ನಂಗೆ ಭಯ ಆಗಿತ್ತು, ನೀವು ಗೆಲ್ಲೋದಿಲ್ವಲ್ಲ, ನನಗೆ ಮಾತಾಡೋಕ್ಕೆ ಬರೋದಿಲ್ವಲ್ಲ, ನಂಗೆ ಭಯ ಆಗ್ತಿತ್ತು. ನಾನು ಯಾವ ಥರ